ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಷಡ್ಯಂತರ ರಚಿಸಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಸ್ವೈ ಅವರ ವಯಸ್ಸು ಮತ್ತು ಅವರ ವರ್ಚಸ್ಸಿಗೆ ಗೌರವ ಕೊಡಬೇಕು. ಅವರ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ಪೋಕ್ಸೋ ಪ್ರಕರಣ ದಾಖಲಿಸಲಾಗಿದೆ. ತನಿಖೆ ನಡೆಯುತ್ತಿದೆ. ತನಿಖೆಯ ಬಳಿಕ ಬಿಎಸ್ವೈ ಶುದ್ಧರಾಗಿ ಹೊರಬರುತ್ತಾರೆ ಎಂದರು. ಪ್ರಧಾನಿ ಮೋದಿಯವರಿಗೆ ಬೆಂಬಲ ನೀಡಲು ಯುವ ಪಡೆ ಸನ್ನದ್ಧವಾಗಿದೆ. ಅದಕ್ಕೆ ಮತ್ತಷ್ಟು ವೇಗ ನೀಡುವ ಉದ್ದೇಶದಿಂದ ದೇಶಕ್ಕಾಗಿ ನನ್ನ ಮತ ಅಭಿಯಾನ ಚುರುಕುಗೊಳಿಸಲಾಗುತ್ತಿದೆ. 90% ಹೊಸ ಮತದಾರರು ಪ್ರಧಾನಿ ಮೋದಿಯವರ ಪರವಾಗಿದ್ದಾರೆ. ಯುವಕರು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿಯಿಂದ ಪ್ರಭಾವಿತರಾಗಿದ್ದಾರೆ. ಹೀಗಾಗಿ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಸ್ಥಳಗಳಲ್ಲಿ ಜಯ ಗಳಿಸಲಿದೆ ಎಂದರು. ಅದು ಚಾಲನೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಮೋದಿಯವರಿಗೆ ಯುವ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕಿನ್ನೂ ವೇಗ ಬರಬೇಕು, ಅದರದ್ದು ಪ್ರಚಾರ ಜಾಸ್ತಿ ಆಗಬೇಕು ಅನ್ನೋದು ಈ ಅಭಿಯಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನನ್ನ ಪ್ರಕಾರ 90% ಆಫ್ ದಿ ಏನು ಹೊಸ ಮತದಾರರಿದ್ದಾರೆ ಅವರು ಸನ್ಮಾನ್ಯ ಮೋದಿಯವರ ಪರವಾಗಿದ್ದಾರೆ. ಮೋದಿಯವರ ಕಾರ್ಯವನ್ನು ನೋಡಿ ಅವರು ಪ್ರಭಾವಿತರಾಗಿದ್ದಾರೆ. ದೇಶದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕಾರ್ಯ ನೋಡಿ ಅವರು ನಿಶ್ಚಿತವಾಗಿಯೂ ಮೋದಿಯವರ ಒಂದು ಅತ್ಯಂತ ದೊಡ್ಡ ಫ್ಯಾನ್ಗಳಾಗಿ ಪರಿವರ್ತನೆ ಹೊಂದಿರುವಂಥದ್ದು ಸ್ಪಷ್ಟವಾಗಿ ನಾನು ಕಾಣ್ತಾ ಇದ್ದೇನೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಮತಗಳು ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ. ನನಗೆ ವಿಶ್ವಾಸ ಇದೆ, ಭಾಳ ದೊಡ್ಡ ಅಂತರದಲ್ಲಿ ಈ ಸರ್ತಿ ದೇಶಾದ್ಯಂತ ಬಿಜೆಪಿ ಗೆಲ್ತದೆ. ನನ್ನ ಪ್ರಕಾರ ಅದು ಸುಳ್ಳು, 100% ಷಡ್ಯಂತರ ಇದೆ ಅದರಲ್ಲಿ. ಅವರು ಏನು ತನಿಖೆ ಮಾಡಿದ್ಮೇಲೆ ಅದು ಶುದ್ಧವಾಗಿಯೇ ಬರ್ತಾರೆ. ಯಾಕಂದರೆ ಯಡಿಯೂರಪ್ಪನವ್ರ ವಯಸ್ಸೇನು, ಅವ್ರ ಸೀನಿಯಾರಿಟಿ ಏನು, ಈ ರೀತಿಯಾದಂಥ ಕೇಸುಗಳನ್ನು ಕೊಡೋದಂತಂದರೆ ಅತ್ಯಂತ ಒಂದು ರೀತಿಯಲ್ಲಿ ಎಲ್ಲೋ ಇದೆ, ಯಾರೋ ಇದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ಕಾನೂನು ಪ್ರಕಾರ FIR ಆಗಿದೆ, ಹೀಗಾಗಿ ತನಿಖೆ ಆಗ್ತದೆ. ತನಿಖೆ ಆಗಲಿ, ಅದು ನನಗೆ ವಿಶ್ವಾಸ ಇದೆ ಅವ್ರು ಸಂಪೂರ್ಣವಾಗಿ ಇದರಿಂದ ಹೊರಗೆ ಬರ್ತಾರೆ. ಯಡಿಯೂರಪ್ಪನವ್ರ ಸ್ಟೇಟಸ್ ಏನು ರೀ, ಯಡಿಯೂರಪ್ಪನವ್ರ ವಯಸ್ಸೇನು, ಏನು ಅವ್ರ ಮೇಲೆ FIR ಹಾಕೋದಂತಂದ್ರೆ ಎಂಥ ಅನ್ಯಾಯ ಇದೆ.